ನಮಸ್ಕಾರ ವೀಕ್ಷಕರೇ, ಇಂದಿನ ಆಧ್ಯಾತ್ಮಿಕ ಪಯಣ ಒಂದು ಸಂಚಿಕೆಯಲ್ಲಿ ನಿಮಗೆ ಸ್ವಾಗತವನ್ನು ಮಾಡುತ್ತಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಶಾಂತಕ್ಕನವರು ತಮ್ಮ ಅನುಭವವನ್ನು ಹೇಳ್ತಾ ಇದ್ದರು. ಹೇಗೆ ಅವರು ಜ್ಞಾನದಲ್ಲಿ ಬಂದರು ಮತ್ತು ಅವರ ಬೆಹೆಂಜಿಯವರ ವಿಶೇಷವಾಗಿ ಏನು ಹೇಳ್ತಾ ಇದ್ರು, ಕೈಯನ್ನು ಹಿಡಿದುಕೊಂಡು ಅವರಿಗೆ ಮಾರ್ಗವನ್ನು ಅಥವಾ ಗುರಿಯನ್ನು ಅವರಿಗೆ ತಲುಪಿಸಿದ್ರು ಅಂತ ಹೇಳಿ, ಇದರಿಂದ ಅವರ ಒಂದು ಜೀವನವನ್ನು ಸಹಜ ದಾರಿಯಿಂದ ನಡೆದುಕೊಂಡು 12 ವರ್ಷಗಳ ಈ ಸುದೀರ್ಘ ಮಾರ್ಗದಲ್ಲಿ ನಡೆದುಕೊಂಡು ಬಂದಿದ್ದಾರೆ. ಬನ್ನಿ ಅವರ ಜೊತೆ ಇನ್ನೂ ಸ್ವಲ್ಪ ಅವರ ಜ್ಞಾನ ಮತ್ತು ಏನು ಹೇಳ್ತೀವಿ ಜ್ಞಾನ ಯೋಗದ ಒಂದು ಅನುಭವವನ್ನು ನಾವು ಕೇಳೋಣ. ಈ ಸಂಚಿಕೆಯಲ್ಲಿ ನಿಮಗೆ ಸ್ವಾಗತಿಸುತ್ತಿದ್ದೆ. ಓಂ ಶಾಂತಿ. ಬೆಹೆಂಜಿಯವರ ಬಗ್ಗೆ ಏನೇನು ವಿಶೇಷತೆ ಇದೆ? ನೀವು ಬೆಹೆಂಜಿ ಅಂತ ಹೇಳಿದ್ರಿ, ಪದ್ಮಾ ಬೆಹೆಂಜಿ. ಅವರ ಬಗ್ಗೆ ಏನೇನು ವಿಶೇಷತೆ ಇದೆ ಮತ್ತು ಅವರ ಅನುಭವ ಹೇಗಿತ್ತು? ಅವರ ಅಂಗಸಂಗಿನ ಜೊತೆಯಲ್ಲಿ ನೀವಿದ್ರಿ, ಅದರ ಒಂದು ಅನುಭವ ಹೇಗಿತ್ತು? ನಾನು ಆ ದಿನ ಫ್ಲೈಟಲ್ಲಿ ಹೋಗುವಾಗ ಬೇಂಜಿ ನಾನು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಎಲ್ಲ ಮಾಡ್ತಾಯಿದ್ರು. ಆಗ ನಾನು ಅಂದ್ಕೊಂಡೆ, ದೊಡ್ಡವರು ಸಣ್ಣ ಮಕ್ಳನ್ನ ಕೈ ಹಿಡ್ಕೊಳ್ತಾರಲ್ಲ, ಹಾಗಾಗಿ ಇವ್ರು ನನ್ನ ಕೈ ಹಿಡ್ಕೊಂಡಿದ್ದಾರೆ. ಆ ಕೈ ಹಿಡ್ಕೊಂಡಿದ್ದ ಅನುಭವ ನನ್ನ ತಂದೆ ಶರೀರ ಬಿಟ್ಟರೂ ಕೂಡ ನನಗೆ ಫೀಲಿಂಗ್ ಆಗಲಿಲ್ಲ. ಯಾಕೆ ಅಂದರೆ ನಾನು ನಮ್ಮ ತಂದೆನ ತುಂಬ ಹಚ್ಕೊಂಡಿದ್ದೆ, ತುಂಬ ಕ್ಲೋಸ್. ಅಂದರೆ ನಾನು ಏನು ಕೇಳ್ದೇನೆ ನಾನು ಮಾಡ್ತಿರ್ಲಿಲ್ಲ. ಈವನ್ ಎಲ್ಲನೂ ಕೂಡ ನನ್ನ ತಂದೆಯೇ ಡಿಸಿಷನ್ ತೊಗೊಳೋದು. ಆದರೆ ಬೇಂಜಿ ನನಗೆ ಆವಾಗ ತೋರಿಸಿದ ದಾರಿನಲ್ಲಿ ನಾನು ನಮ್ಮ ತಂದೆ ಹೇಳಿದೆ, ಅಪ್ಪ ಹೀಗೆ ಹೋಗಿದೆ ಫ್ಲೈಟಲ್ಲಿ ಅಂತೆಲ್ಲ ಹೇಳಿದೆ. ನಮ್ಮ ತಂದೆಗೆ ಭಾಳ ಖುಷಿ ಆಯಿತು. ಆಮೇಲೆ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಹೇಳಿದ್ಮೇಲೆ ಅವ್ರಿಗೆಲ್ರಿಗೂ ಖುಷಿ ಆಯಿತು. ಪರವಾಗಿಲ್ಲ, ನಮ್ಮ ಮನೆಯಲ್ಲಿ ಯಾರೂ ಫ್ಲೈಟಲ್ಲಿ ಹೋಗಿರಲಿಲ್ಲ, ನೀನು ಹೋಗಿ ಬಂದಿದ್ಯಾ ಅಂತ ಅವ್ರಿಗೆ ಖುಷಿ ಆಯಿತು. ಬೇಂಜಿ ನನಗಿಲ್ಲಿ ಪಾಲನೆ ಕೊಡ್ತಾಯಿದ್ರು. ಇಲ್ಲಿ ಹೇಗೆ ಅಂದರೆ, ನನ್ನ ತಾಯಿ ಇರಲಿಲ್ಲಲ್ಲ, ಶರೀರ ಬಿಟ್ಟಿದ್ರು, ನನ್ನ ತಂದೆ ನೋಡ್ಕೊಳ್ತಾ ಇದ್ರು. ಆದರೆ ನನ್ನ ತಂದೆ ನೋಡ್ಕೊಳ್ತಾ ಇದ್ರು ಕೂಡ ನಾನು ಇಲ್ಲಿ ಬಾಬನ ಮನೆಗೆ ಬಂದರೆ ಬೇಂಜಿ ಜೊತೆ ಜಾಸ್ತಿ ಇರ್ತಿದ್ದೆ. ಅವರು ಹೇಗೆ ಮಕ್ಕಳನ್ನ ಮಾತಾಡ್ತಿದ್ರು, ಮಕ್ಕಳಿಗೆ ತಪ್ಪು ಮಾಡಿದ್ರೆ ಮಕ್ಕಳನ್ನ ಗದರಿಸ್ತಿರ್ಲಿಲ್ಲ, ತಪ್ಪು ಮಾಡಿದ್ದು ನೋಟ್ ಮಾಡ್ತಿರ್ಲಿಲ್ಲ, ಹೀಗೆ ಮಾಡಿದೆ ನೀವು ತಪ್ಪಲ್ವಾ ಅಂತ ಹೇಳ್ತಿರ್ಲಿಲ್ಲ. ಅಲ್ಲ, ಇದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಹೇಗಿತ್ತು? ಸೊ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು, ರೆಕ್ಟಿಫಿಕೇಶನ್ ಕೂಡ ಜೊತೆಲಿ ಮಾಡ್ತಾ ಇದ್ರು ಅಂತ ನೀವು ಹೇಳ್ತಾ ಇದ್ರಿ. ಮತ್ತೆ ಇಲ್ಲಿ ಹಬ್ಬ ಹುಣ್ಣಿಮೆ ಬಂದಾಗ ನನ್ನ ತಾಯಿ ಜೊತೆ ಇದ್ದಾಗ ನಾನು ಮಾಡ್ತಾ ಇದ್ದೆ ಹಬ್ಬ ಹುಣ್ಣಿಮೆಗಳೆಲ್ಲ. ಯಾವಾಗ ಬಾಬನ ಮನೆಗೆ ಬಂದೆ, ನಾನೇ ದೇವತೆ ಆಗ್ತಾ ಇದ್ದೀನಿ ಅಂತಂದಮೇಲೆ ಹಬ್ಬ ಹುಣ್ಣಿಮೆ ಒಂದು ದಿನಕ್ಕೆ ಮಾಡೋದಲ್ಲ, ಈ ಬಾಬನ ಮನೆಗೆ ಬಂದರೆ ದಿನನಿತ್ಯನೂ ಹಬ್ಬನೇ ನಮಗೆ. ಬೇಂಜಿ ಜೊತೆಗಿದ್ರೆ ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಯಾಕೆಂದರೆ ಇವತ್ತೇನೋ ಹಬ್ಬ ಇರಬೇಕು, ಇವತ್ತು ಬೇಂಜಿ ಏನೇನೋ ಮಾಡಿಸ್ತಾ ಇದ್ದಾರೆ ಅಂತ ಭಾಳ ಖುಷಿ. ಅಂದರೆ ನನಗೆ ಮೊದಲಿಂದನೂ ಊಟದ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು. ಬೇಂಜಿ ಜೊತೆ ಆಯಿತು ಅಂದರೆ ನನಗೆ ತುಂಬ ಖುಷಿ ಆಗೋದು. ಯಾಕೆಂದರೆ ವೆರೈಟೀಸ್ ಊಟ ಸಿಕ್ಕತ್ತೆ, ಪ್ರಸಾದ ಸಿಕ್ಕತ್ತೆ ಅಂತ. ಬೇಂಜಿ ಹಬ್ಬ ಹುಣ್ಣಿಮೆಗಂದರೆ ಜಕ್ಕೂರು ಕರ್ಕೊಂಡೋಗ್ಬಿಡೋರು, ಎಲ್ಲರೂ ಹೇಳೋರು. ಆಗ ಬೇಂಜಿ ನಮಗೆ ಏನು ಕೆಲಸ ಬರಲ್ಲ ಅದನ್ನು ಕಲಿಸ್ಕೊಡೋರು. ಈವನ್ ಮದುವಂದಲ್ಲೂ ಅಷ್ಟೇ, ನನಗೆ ಅಡುಗೆ ಮಾಡೋಕ್ಕೆ ಕರೆಕ್ಟಾಗಿ ಚಪಾತಿ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊತಾ ಇದ್ದೆ ಮೊದಲು. ಅಲ್ಲಿ ಅಣ್ಣಂದರು ಅಕ್ಕಂದರು, ಇಲ್ಲ ಬೇಂಜಿ ಕೂತ್ಕೊಳ್ಳಿ, ನಮಗೆ ಬರಲಿಲ್ಲ ಅಂದರೆ ಮನೆಯಲ್ಲಿ ನಿಂಗೆ ಬರಲ್ಲ ಹೋಗು ಅಂತ ಹೇಳ್ತಾರೆ. ಆದರೆ ಮದುವಂದಲ್ಲಿ ಈ ಕೆಲಸ ಬರಲ್ಲ ಅನ್ನೋಂಗೇ ಇಲ್ಲ, ನಿಮಗೆ ಬರಲ್ವಾ ಕೂತ್ಕೊಳ್ಳಿ, ಬರುತ್ತೆ ಪರವಾಗಿಲ್ಲ, ಅಯ್ಯೋ ಇದು ಅಮೀಬಾ ಗೈಡೆನ್ಸ್ ಕೊಡ್ತಾ ಇದ್ರು, ಅಮೀಬಾ ಥರ ಬರುತ್ತೆ, ಪರವಾಗಿಲ್ಲ ಕೂತ್ಕೊಳ್ಳಿ, ನೀವು ಕಲ್ತ್ಕೋತೀರಾ. ನಮ್ಮ ಬೇಂಜಿನೂ ಅಷ್ಟೇ, ಬೇಂಜಿ ನಂಗೆ ಇದು ಬರಲ್ಲ ಅನ್ನೋಂಗೆ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬರುತ್ತೆ. ಆಗ ಹೇಗೆ ಹೇಳ್ತಾರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಅದು ಬೇಂಜಿ ಒಂದ್ಸತಿ ಮಾಡಿ ತೋರಿಸೋರು, ಇಲ್ಲ ಹೀಗೆ ಮಾಡಿ ಅಂತ. ನಾನು ಅಬ್ಸರ್ವ್ ಮಾಡ್ತಾಯಿದ್ರಿ ಇವ್ರು ಹೇಗೆ ಮಾಡ್ತಾರೆ ಅಂತ. ಅದನ್ನು ಅಬ್ಸರ್ವ್ ಮಾಡೋದು, ನಾನು ಮನೇಲೋಗಿ ಪ್ರಾಕ್ಟೀಸ್ ಮಾಡೋದು, ಇದನ್ನು ಮಾಡ್ತಾಯಿದ್ದೆ. ಆವಾಗಿಂದ ಸ್ಟಾರ್ಟ್ ಆಯಿತು. ಬಾಬನಿಗೆ ಭೋಗ ಸೆಪ್ರೇಟ್, ನಾನೇ ಅಡುಗೆ ಮಾಡೋದು, ನನ್ನ ಬಟ್ಟೆ ನಾನೇ ಒಕ್ಕೊಳ್ಳೋದು, ನನ್ನ ಮನೆ ಕೆಲಸ ಏನಿತ್ತು ಅದನ್ನು ನಾನೇ ಮಾಡ್ತಾಯಿದ್ದೆ. ಕೊನೆಗೆ ಬಾಬಾ ಏನು ಮಾಡಿದ್ರು, ಇಷ್ಟು ಕಮಾಲ್ ಅಂದರೆ, ನನ್ನ ತಂದೆ ಶರೀರ ಬಿಟ್ಟರೂ ಕೂಡ ಅವ್ರ ಕಣ್ಣನ್ನು ಧೈರ್ಯವಾಗಿ ನಿಂತ್ಕೊಂಡು ನಾನೇ ದಾನ ಮಾಡಿದಂಗಾಯಿತು. ಯಾಕೆಂದರೆ ಈ ಶರೀರ ಅಂತೂ ಹೋಯಿತು, ಆದರೆ ಈ ಪ್ರಪಂಚ ನೋಡಲಿ. ಆ ಒಂದು ವೇಳೆ ಆ ಕಣ್ಣು ತೊಗೊಂಡವರು ಬಾಬನ ಮಗು ಆದರೆ ಮಧುವನಕ್ಕೆ ಹೋಗ್ಬೋದು, ಬಾಬನ ಮನೆಗೆ ಬರ್ಬೋದು, ಆ ಒಂದು ಉದ್ದೇಶದಿಂದ ಅವರಿಗೆ ಮಾಡಾಯಿತು, ಮಾಡಾಯಿತು. ಆಮೇಲೆ ಮತ್ತೆ ನಮ್ಮ ಮನೆಯಲ್ಲಿ ಹೇಳೋರು, ನೀನು ಇಷ್ಟೆಲ್ಲ ಕ್ಲೋಸ್ ಆಗಿದ್ದೆ, ನಿನ್ನ ತಂದೆ ಬಿಟ್ಬಿಟ್ಟು ಹೇಗಪ್ಪ? ನಾನು ನನಗೆ ಹೆಂಗೆ ಅಂದ್ಕೊಂಡಿದ್ದೆ. ನಮ್ಮಪ್ಪ ಹೋದ ತಕ್ಷಣ ನಾನು 6 ತಿಂಗಳಲ್ಲಿ, ಅಂದರೆ ತಿಂಗಳಿಗೆ ಮಾಡ್ತಾರಲ್ಲ ಶ್ರಾದ್ದ ಅಂತ, ಅಷ್ಟರಲ್ಲಿ ನಾನು ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ 6 ತಿಂಗಳಾಯಿತು ನಾನು ಹೋಗಲಿಲ್ಲ, 1 ವರ್ಷ ಆಯಿತು ನಾನು ಹೋಗಲಿಲ್ಲ, ಯಾಕೆ? ಆಗ ಬೇಂಜಿ ಹೇಳಿದರು,
ಈ ಶರೀರ ಬಿಟ್ಟ ಮೇಲೆ ಇನ್ನೊಂದು ಶರೀರ ತಗೊಳುತ್ತೆ, ನಮ್ಮ ಕರ್ಮ ಮುಗಿಬೇಕು, ಅಲ್ಲಿವರೆಗೂ ಹೋಗೋಂಗಿಲ್ಲ ಅಂತ. ಹಾಗ ಅಂದ್ಕೊಂಡೆ, ಹೌದಲ್ವಾ, ಬೇಗ ಹೋಗ್ಬಿಟ್ರೆ ಬೇರೆ ಕಡೆ ಎಲ್ಲೆಲ್ಲೋ ಹೋಗಬೇಕು, ಮತ್ತೆ ತಿರುಗಿ ಬಾಬನ ಮಗುವಾಗಿ ಮತ್ತೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದು ಕಷ್ಟ ಆಗುತ್ತೆ. ಕೊನೆವರೆಗೂ ಇದ್ದು ಕೊನೆಗೆ ಬಾಬನ ಜೊತೆಗೆ ಹೋಗಬೇಕು, ಬಾಬಾ ಕರ್ಕೊಂಡೋಗ್ಲಿಕ್ಕೆ ಇದ್ದಾರೆ ಅಂತಂದಮೇಲೆ, ಹಾಗಾದರೆ ದೊಡ್ಡವ್ರು ಹೇಳ್ತಾ ಇರೋದು ತಪ್ಪಲ್ಲ. ನನ್ನ ಕೈ ಹಿಡ್ಕೊಂಡಿದ್ಯಾರು? ಬಾಬಾ. ನನ್ನನ್ನು ಕಾಯ್ತಾ ಇದ್ದಾರೆ, ನಾನು ಬಾಬ್ ಸಮಾನ ಆಗ್ಬೇಕು ತಾನೆ, ಬಾಬನ ಥರ ನಾನು ಆಗ್ಬೇಕು ತಾನೆ, ನನ್ನ ಬಾಬನ ಜೊತೆಗೆ ಹೋಗಬೇಕು, ಮಧ್ಯದಲ್ಲಿ ಹೋಗಬಾರ್ದು. ಹಾಗಾದರೆ ಈ ರಥನ ಹೇಗೆ ಇಟ್ಕೋಬೇಕು, ರತಿಯಾಗಿರೋ ನಾನು ಹೇಗೆ ನಡ್ಕೋಬೇಕು, ಹಾಗೆ ಡೈರೆಕ್ಟ್ ಮಾಡೋರು ಯಾರು, ಅವ್ರ ಪಾಲನೆಯಂತೆ ನಾನು ನಡ್ಕೊಂಡೋದ್ರೆ ನನ್ನ ಗಾಡಿ ಸೇಫಾಗಿ ಹೋಗುತ್ತೆ. ಮತ್ತು ಅಕ್ಕ, ನೀವು ಇಷ್ಟು ವರ್ಷಗಳಿಂದ ನೀವು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀರಾ. ಸೊ ವಿಶೇಷವಾಗಿ ನೀವು ಯಾವಾಗ ನೀವು ಸೆಂಟರ್ ಅಂತ ಏನು ಹೇಳ್ತೀರಾ, ಇಲ್ಲ ಸೇವಾ ಕೇಂದ್ರ ಅಂತ ಏನು ಹೇಳ್ತೀರಾ, ಅಲ್ಲಿಯ ಒಂದು ಯಾವ ಥರ ನಿಮ್ಮ ಸೇವೆ ಯಾವ ಥರ ನಡೀತಾ ಇತ್ತು, ಯಾವ ರೀತಿ ಸೇವೆಯನ್ನು ಮಾಡ್ತಾ ಇದ್ರಕ್ಕ? ನಾನು ಯಾವಾಗ ಬಾಬನಿಗೆ ಪಕ್ಕ ಅನ್ನಿಸ್ತು, ನನಗಿದು ಕರೆಕ್ಟ್ ಮಾರ್ಗ ಅಂತ ಅನ್ನಿಸ್ತು, ಆವಾಗ ಡಿಸೈಡ್ ಆಯಿತು. ಮನೆಯಲ್ಲಿದ್ದಾಗ ಮನೆಯವರು ಕ್ಷೇಮ ನೋಡ್ಕೋಬೇಕು, ಅದ್ರ ಜೊತೆಗೆ ನನ್ನ ಉನ್ನತಿನೂ ಆಗಬೇಕು, ಸ್ವೋನ್ನತಿ ಅಲ್ವಾ, ಆಗಬೇಕು. ಹಾಗೆ ಕೆಲಸಕ್ಕೂ ಹೋಗಬೇಕು. ಆದರೆ ನನಗೆ ಕೆಲಸಕ್ಕೆ ಹೋಗಬೇಕು ಅಂತ ಸ್ವಲ್ಪ, ಯಾಕೆಂದರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಅದು ಒಂದು ಇತ್ತು. ಸೊ ಇಂಡಿವಿಜುವಲ್ ಆಗಿರಬೇಕು. ಹಾಗಾಗಿ ನಾನೇನು ಮಾಡಿದೆ, ಕೆಲಸಕ್ಕೂ ಹೋಗಬೇಕು, ಬಾಬನ ಮನೆಗೂ ಹೋಗಬೇಕು, ಮನೇಲಿ ಹೋಗಬೇಕು. ಆದರೆ ಬಾಬಾ ನನಗೊಂದು ಅವಕಾಶ ಕೊಟ್ಟರು. ಯಾಕೆ ನನ್ನ ಮನೇನು ಡೌನಲ್ಲೇ ಇರೋದು, ಸೆಂಟ್ರಿಗೆ ಹತ್ತಿರ. ಸೊ ನೈಟ್ ಬಾಬನ ಮನೇಲಿ ಮಲ್ಕೊಳ್ಳೋದು ಅಮೃತ ವೇಳೆ. ಯಾಕೆಂದರೆ ಮೇನ್ ಸೇವಾ ಕೇಂದ್ರದಲ್ಲೇ ನೀವು ಇದ್ರಿ. ಮನೆಯಲ್ಲಿ ನನಗೆಲ್ಲ ವ್ಯವಸ್ಥೆ ಇತ್ತು, ಸೆಪ್ರೇಟ್ ರೂಮ್ ಇತ್ತು, ಅಲ್ಲಿ ಕೂತ್ಕೊಂಡು ನಾನು ಯೋಗ ಮಾಡ್ಕೊಳ್ಬೋದಿತ್ತು. ಆದರೆ ನಮ್ಮ ಅಕ್ಕ ಅವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ. ರಾತ್ರಿ ಎದ್ದು ನಾನು ಕೂತ್ಕೊಳ್ಳೋದು, ಅವ್ರಿಗೆ ಲೈಟ್ ಹಾಕಿದ್ದೀನಿ ಅಂತ ಹೇಳೋದು ಬೇಡ. ಇಲ್ಲಿ ಒಬ್ಬಳೇ ಮಾಡೋದಕ್ಕಿಂತ ಸೆಂಟ್ರಲ್ಲಿದ್ದರೆ ಹೇಗೆ, ಬಾಬಾ ಹೇಗಾದರೂ ಮಾಡಿ ಸೆಂಟ್ರಲ್ ಮಲ್ಕೊಳ್ಳೋದು ಮಾಡಬೇಕು, ಏನು ಮಾಡೋದು ಅಂತ ಬಾಬನಿಗೆ ಹೇಳಿದೆ. ಒಂದಿನ ನಾನು ಬೇಂಜಿ ಕೇಳಿದೆ, ಬೇಂಜಿ ನಾನು ನೈಟ್ ಇಲ್ಲಿ ಮಲ್ಕೊಂಡ್ರೆ ಹೆಂಗೆ ಅಂತ. ಪವಿತ್ರಕ್ಕ ಅಂದರು, ಆಯಿತು ಬಂದು ಇಲ್ಲಿ ಮಲ್ಕೊಳ್ಳಿ ಅಂದರು. ಆಯಿತು, ಮನೆಯವ್ರಿಗೂ ಕೋಪ ಆಗಬಾರ್ದಲ್ವಾ. ಮನೆಯಲ್ಲಿ ಬಾಬನಿಗೂ ಪ್ರಸಾದ ಆಗತ್ತೆ, ಬಾಬನ ಮನೆಯಲ್ಲಿ ನನಗೆ ಅಮೃತ ವೇಳೆ ಆಗತ್ತೆ. ಸೊ ಅಮೃತ ವೇಳೆ ಮುಗಿಸ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ಇಲ್ಲಿರೋ ಸೇವೆಗಳನ್ನೆಲ್ಲ ಮಾಡೋಕ್ಕೆ ಖುಷಿ ಆಯಿತು. ಇಲ್ಲೆಲ್ಲ ಸೇವೆ ಮಾಡಿ ನಾನು ಅಲ್ಲಿ ಹೋದರೂ ಕೂಡ ನನಗೆ ಅಲ್ಲೂ ಕೂಡ ಆಫೀಸ್ನಲ್ಲೂ ಕರೆಕ್ಟ್ ಕೆಲಸ ಆಯಿತು. ಸೊ ಮ್ಯಾನೇಜಬಲ್ ಮಾಡ್ತಾ ಇದ್ರಿ ಎಲ್ಲ ಕಡೆಗೂ. ನನಗೆ ಒಂದು ಏನಂದರೆ, ಆಫೀಸಿಂದಾಗಲಿ, ಬಸ್ನಲ್ಲಿ ಹೊರಗಡೆ ಜನರಿಂದಾಗಲಿ, ನನ್ನ ಫ್ಯಾಮಿಲಿಯಿಂದಾಗಲಿ, ಎಲ್ಲ ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ಕಿದ್ದರಿಂದ ಈಗ ಏನಾಗಿದೆ, ನಾನು ಮನೇನೂ ಬಿಟ್ಟು ಸೆಂಟ್ರ್ನಲ್ಲೇ ಇರೋ ಹಾಗಾಯಿತು. ನನಗೆ ಆಫೀಸ್ಗೂ ಈಗ ಆಫೀಸ್ಗೆ ಹತ್ತಿರ ಆಗೋ ಹಾಗೆ ನನಗೀಗ ವಿಜಯನಗರದಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಅಕ್ಕ ಇದ್ದಾರೆ, ಸಾವಿತ್ರಕ್ಕ ಅವರು, ಅವ್ರ ಪಾಲನೆಯಲ್ಲಿ ನಾನು ಇವಾಗಿದ್ದೀನಿ. ನನಗೆ ಬೇಸ್ ತವರ ಮನೆ ಚಾಮರಾಜಪೇಟೆ, ಅದು ನನ್ನ ಸೇವಾ ಕೇಂದ್ರದಲ್ಲಿ ನನಗೆ ಸಾಧ್ಯವಾದಷ್ಟು ಸೇವೆ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾಯಿದ್ದೆ. ಈಗ ನನಗನ್ನಿಸಿದೆ, ಕೆಲಸ ಸಾಕು, ಸಂಪಾದನೆ ಸಾಕು. ಬಾಬಾ ಏನು, 2 ರೊಟ್ಟಿ ಮತ್ತು ಪಲ್ಯ ನಿನಗೆ ಎಲ್ಲ ಕೊಡ್ತೀನಿ, ಒಂದು ಗ್ಯಾರಂಟಿ, ನನಗೇನು ಇಷ್ಟವಿತ್ತು ಆ ಬಾಬಾ ನನಗೆ ತಿನ್ನಿಸಿದ್ದಾರೆ. ವ್ಯಾಮೋಹ ಇಲ್ಲ, ಆಸೆ ಎಲ್ಲವನ್ನ ಬಿಟ್ಟು ಬಲವಂತವಾಗೇನಿಲ್ಲ. ತೃಪ್ತ ಆದಮೇಲೆ ಮನುಷ್ಯನಿಗೆ ಹೆಂಗಿರ್ತಾನೆ, ಸ್ಯಾಟಿಸ್ಫೈಡ್ ನನಗಿದೆ ಜೀವನದಲ್ಲಿ. ಈಗ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ನನ್ನ ಮನೆಯವರು ಖುಷಿ ಇದ್ದಾರೆ, ಪರಿವಾರದವರು ಖುಷಿ ಇದ್ದಾರೆ, ಎಲ್ಲರೂ ಖುಷಿ ಸಿಕ್ತು. ಯಾರಿಂದ? ಬಾಬಾ ಅವರಿಂದ. ಸಹಯೋಗ ಬ್ರಾಹ್ಮಣ ಪರಿವಾರದಿಂದ ಸಿಗ್ತಾ ಇದೆ. ನನಗೀಗ ಆಫೀಸಿಂದನೂ ಅಷ್ಟೇ ರಾಜೀನಾಮೆಗೆ ಕೊಟ್ಟುಬಿಟ್ಟಿದ್ದೀನಿ. ನನಗಿನ್ನೂ ಸಾಕು, ಹೊರಗಿನ ಪ್ರಪಂಚದ ಸಾಕು, ಇಲ್ಲಿದ್ದು ಸೇವೆ ಮಾಡಬೇಕು ಅಂತ ಡಿಸಿಷನ್ ತಗೊಂಡು ಅಣ್ಣವ್ರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ. ಆದರೂ ಅಣ್ಣವ್ರು ಬಿಡ್ತಾ ಇಲ್ಲ. ಅವ್ರು ಬಲವಂತವಾಗಿ ನಾನು ಬರಬೇಕು ಅಂತಂದ್ಬಿಟ್ಟು ಕೂಡ ಲೇಟಾಗಿ ಹೋಗ್ತಾ ಇದ್ದೀನಿ, ಆದರೂ ಅಣ್ಣವ್ರು ಬಿಡ್ತಾ ಇಲ್ಲ. ಆದರೂ ಆ ಅಣ್ಣವರು ಬರ್ತಾರೆ, ನಮ್ಮ ಬಾಸು ಬರ್ತಾರೆ, ಜ್ಞಾನವನ್ನು ತಿಳ್ಕೊಂಡಿದ್ದಾರೆ, ಮೌಂಟ್ ಅಬು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ನಮ್ಮ ಮನೆಯವರೆಲ್ಲರೂ ಕೂಡ, ನಮ್ಮ ಅಣ್ಣನೂ ಕೂಡ 5-6 ಸತಿ ಬಂದಿದ್ದಾರೆ ಮಧುಬನಕ್ಕೆ. ಅದರಲ್ಲೂ ಕಮಾಲು, ಯಾಕೆಂದರೆ ಅವ್ರ ಭಕ್ತಿ ಮಾರ್ಗ ಮುಗಿದು ಬರಬೇಕಲ್ವ, ಎಲ್ಲರಿಗೂ ಟೈಮ್ ಆಗಬೇಕು. ಹಾಗೆ ಹೇಗಿದ್ದ ವ್ಯಕ್ತಿಯನ್ನು ಹೇಗೆ ಚೇಂಜ್ ಮಾಡಿದ್ರು, ಇದಕ್ಕೆ ನಾನೇ ಒಂದು ಉದಾಹರಣೆ. ಎಷ್ಟು ಜಾಲಿ ಲೈಫ್ ಮಾಡ್ತಾ ಇದ್ದಿದ್ದು ಆ ರೀತಿ ದುಂದು ವೆಚ್ಚ ಮಾಡಿಕೊಂಡು. ಇಲ್ಲಿ ವೆಚ್ಚಕ್ಕಿನ್ನ
ಗಳಿಸ್ಕೊಳ್ಳೋದೇ ಜಾಸ್ತಿ ಇದೆ, ಪ್ರಾಪ್ತಿ ಜಾಸ್ತಿ ಆಯ್ತು. ಪ್ರಾಪ್ತಿ ಜಾಸ್ತಿ ಆಯಿತು. ನನಗೆ ಅದ್ರ ಮುಂದೆ ಇದೇನು ಇಲ್ಲ ಅನಿಸುತ್ತೆ. ಅದಕ್ಕೆ ನಾನು ಏನಪ್ಪ ಹೇಳೋದು, ನಮ್ಮ ಮನೆಯವ್ರಿಗೆ ಆಗಲಿ ಹೊರಗಿನವ್ರಿಗೆ ಆಗಲಿ, ಜೀವನದಲ್ಲಿ ಒಂದು ಸತಿ ನಾವು ತಗೊಂಡಿದ್ದ ಡಿಸಿಷನನ್ನು ಕಷ್ಟನೋ ಸುಖನೋ ನಿಭಾಯಿಸ್ಕೊಂಡು ಬರಬೇಕು. ಇದು ನಮ್ಮ ಚಾಯ್ಸು. ನಾವು ಮಾಡ್ಕೊಂಡಿದ್ದ ಚಾಯ್ಸ್ ಅಂದಮೇಲೆ, ಡಿಟರ್ಮಿನೇಷನ್, ನಾವು ಚಾಯ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಬಿಟ್ಟು ಹೋಗಬಾರ್ದು. ಯಾವತ್ತು ಪರಿಸ್ಥಿತಿ ಬರುತ್ತೆ. ಯಾಕೆ? ಪತಿ ಯಾರು? ಸರ್ವಶಕ್ತಿವಂತ ಪತಿ. ಪತಿಯರಿಗೂ ಪತಿ. ಅಜಾನಾಗಿ ಬಿಟ್ಟು ಹೋಗೋರು ಜಾಸ್ತಿ, ಕೊನೆವರೆಗೂ ಇದು ಕರ್ಕೊಂಡೋಗೋರು ಇವರು. ಪರೀಕ್ಷೆ ಬರುತ್ತೆ, ಪರೀಕ್ಷೆಯಲ್ಲಿ ಪಾಸ್ ಆಗೋದು ಜವಾಬ್ದಾರಿ ನಮ್ಮದು. ಯಾವ ಥರ ಪರೀಕ್ಷೆ ಬರುತ್ತೆ ಅಂತ ಹೇಳ್ಕೊಡೋರು ಇವರೇ, ಕಾಪಿ ಮಾಡ್ಕೊಂಡೋಕೆ ಬುಕ್ಕು ಕೊಡೋರು ಇವರೇ. ಧೈರ್ಯವಾಗಿ ಒಂದು ಹೆಜ್ಜೆ ಇಟ್ಟರೆ ಸಾಕು, 1000 ಹೆಜ್ಜೆ ಇಡಿಸೋರು ಭಗವಂತ. ಇದರದ್ದು ಪಕ್ಕ ಅನುಭವ ಆಗಿದೆ. ಅದಕ್ಕೆ ಹೇಳ್ತೀನಿ, ಡಿಟರ್ಮಿನೇಷನ್ ಇದೆ ಸಾಕು. ಜೀವನದಲ್ಲಿ ಇನ್ನೇನೇನೇ ಬಂದರೂ, ಕಷ್ಟ ಬಂದರೂ ಅದನ್ನು ಎದುರಿಸೋ ಶಕ್ತಿ ಇದೆ. ಜೊತೆಗೆ ಯಾರಿದ್ದಾರೆ? ಸರ್ವಶಕ್ತಿವಂತ ತಂದೆ ಇದ್ದಾರೆ. ನಂಬಿಕೆಟ್ಟವರಿಲ್ಲವೋ ಹರಿಯ ಅಂತ ಹೇಳ್ತಾರೆ. ಯಾರನ್ನ ನಾವು ನಂಬಿದ್ದೀವಿ ಅವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಅದು ಪಕ್ಕಾ ಮಾಡ್ಕೋಬೇಕು. ವೇದ ಸುಳ್ಳಾಗತ್ತೆ, ಆದರೆ ಗಾದೆ ಸುಳ್ಳಾಗೋದಿಲ್ಲ. ಯಾಕೆ? ಅನುಭವ. ನಾವಿಲ್ಲಿ ಎಲ್ಲರ ಹತ್ರ ಪಾಲನೆ ಪಡ್ಕೊಳ್ತಾ ಇದ್ದೀವಿ. ಚಿಕ್ಕವರಿರಲಿ ದೊಡ್ಡವರಿರಲಿ ಎಲ್ರಿಗೂ ಒಂದೊಂದು ರೀತಿ ಅನುಭವ ಇದೆ. ಚಿಕ್ಕವ್ರಿಗೂ ಎಷ್ಟೊಂದು ಅನುಭವ ಮಾಡಿಸಿರ್ತಾರೆ ಬಾಬಾ. ದೊಡ್ಡವ್ರದ್ದು ಅವರು ಗಣಿನೇ ತುಂಬಿರುತ್ತೆ. ಆ ದೊಡ್ಡವ್ರ ಅನುಭವ ಹೇಳ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಸಾರ್ಥಕ ಆಯಿತು. ಪ್ರಪಂಚದಲ್ಲಿ ಏನು ಹೊರಗಡೆ ಹೋಗೋದೇ ಬೇಡಪ್ಪ ಅನಿಸ್ಬಿಡುತ್ತೆ. ಆದರೂ ಅವ್ರ ಜವಾಬ್ದಾರಿ ನಿಭಾಯಿಸಬೇಕು. ಆ ನಿಭಾಯಿಸೋದ ಜೊತೆಗೆ ಇದು ಬೇಕೇ ಬೇಕು. ಯಾಕೆಂದರೆ ಹೌದು, ಯಾಕೆಂದರೆ ಈಗ ನಾವು ಏನು ತೊಗೊಂಡೋಗ್ತೀವಿ, ಸಂಪಾದನೆ ಮಾಡಿದ್ದು ಇಲ್ಲೇ ಬಿಟ್ಟು ಹೋಗ್ತೀವಿ ತಾನೇ. ಅಚಾನಕ್ಕಾಗಿ ಕರೋನಾ ಬಂತು. ಏನಕ್ಕೆ ಬಂತು? ಕರೋನಾ ಮಾಡಬೇಡಿ ಅಂತ, ಹಿಂದಿನಲ್ಲಿ ಮೀನಿಂಗು ಮಾಡಬೇಡಿ ಅಂತ. ಏನು ಮಾಡಬೇಡಿ? ಭಗವಂತನಿಗೆ ವಿರುದ್ಧವಾಗಿ ಏನೂ ಹೋಗಬೇಡಿ, ಪ್ರಕೃತಿಗೆ ವಿರುದ್ಧವಾಗಿ ಹೋಗಬೇಡಿ. ಆ ರೀತಿ ಹೋದ್ರೆ ಏನಾಗುತ್ತೆ? ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ. ಮರಗಳನ್ನು ಕಡಿದ್ರಿ, ಪ್ರಾಣಿಗಳನ್ನು ಹಿಂಸೆ ಮಾಡಿದ್ರಿ, ಅದಕ್ಕೇನಾಯ್ತು? ಈಗ ಆಕ್ಸಿಜನ್ಗೆ ಎಷ್ಟು ಒದ್ದಾಡ್ತಾ ಇದ್ದಾರಲ್ವಾ? ಇದರಲ್ಲೇ ಗೊತ್ತಾಗುತ್ತೆ ಪ್ರಕೃತಿ ನಿಯಮ ಏನು ಅಂತ. ಭಗವಂತ ನಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಚಾನ್ಸ್ನ ನಾವು ಎಚ್ಚೆತ್ಕೋಬೇಕು. ಇನ್ನೂ ನಮ್ಮನ್ನು ನಾವು ಕಣ್ಣು ತೆರೆದಿಲ್ಲ ಅಂತಂದರೆ ನಮಗಿದು ಕತ್ಲಾಗೇ ಬಿಡುತ್ತೆ. ಯಾರು ಅಂತರಂಗದ ಕಣ್ಣನ್ನು ತೆಗಿತಾರೆ ಆವಾಗ ಪ್ರಪಂಚ ಬೇರೆ ಆಗಿರುತ್ತೆ. ಅದಕ್ಕೆ ಬಸವಣ್ಣನವರು ಒಂದು ಹೇಳಿದ್ರು ಅಂತೆಲ್ಲ ಹೇಳ್ತಾರೆ, ಜ್ಞಾನದ 3ನೇ ನೇತ್ರವನ್ನು ತೆಗೀರಿ ಅಂತ. ಹೌದು, ಈ ಕಣ್ಣಿಂದ ಏನು ಕಾಣುತ್ತೆ ಎಲ್ಲ ವಿನಾಶ ಆಗುವಂತಹದ್ದು. ಕರೆಕ್ಟ್, ಅದು ಸತ್ಯ. ಅದಕ್ಕೆ ನೋಡಿ, ಶಂಕರನನ್ನು ಯಾವಾಗ ಕಣ್ಮುಚ್ಕೊಂಡು ತಪಾಸ್ ಮಾಡ್ತಿರ್ತಾರೆ. ನಮಗಿವಾಗ ಎದುರುಗಡೆ ಏನು ವಿನಾಶ ಆಗ್ತಾಯಿದೆ. ಎಕ್ಸಾಂಪಲ್, ನನ್ನ ತಂದೆ ತಾಯಿನೇ ನಾನು ಅಷ್ಟೊಂದು ಪ್ರೀತಿಸಿದ್ದು ಸತ್ತೋದ್ರು ಅಂತಂದರೆ ಅವರು ನೋಡ್ತಾ ಇದ್ರು ನನಗೆ ದುಃಖ ಆಗಲಿಲ್ಲ. ಅವ್ರು ಮತ್ತೊಂದು ಪಾತ್ರ ಕಡೆಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆ ಶಾಂತಿ ನೆಮ್ಮದಿ ಸಿಗಲಿ. ರೀಸೆಂಟಾಗಿ ನನ್ನ ಸಿಸ್ಟರ್, ಓನ್ ಸಿಸ್ಟರ್, 60 ವರ್ಷ ಅವ್ರಿಗೆ ಅಚಾನಕ್ಕಾಗಿ ಶರೀರ ಬಿಟ್ಟರು. ಆಪ್ರೇಷನಲ್ಲಾಗಿ ಶರೀರ ಬಿಟ್ಟರು. ಆದರೂ ನಂಗೆ ದುಃಖ ಆಗಲಿಲ್ಲ. ಯಾಕೆ? ಅವ್ರ ಪಾತ್ರ ಮುಗೀತು. ಭಗವಂತ ಹೇಳೋದು ಇಷ್ಟೇ, ಈ ರಥ ಕೊಟ್ಟಿದ್ದಾರೆ, ಈ ರಥದಲ್ಲಿ ನನ್ನ ಗುರಿಯನ್ನು ತಲುಪಬೇಕು. ಹಾಗಂತ ಈ ರಥದ ಮೇಲೆ ವ್ಯಾಮೋಹನೂ ಬೇಡ, ಅಟ್ಯಾಚ್ಮೆಂಟ್ಸ್ ಏನು ಬೇಡ. ರಥನ ನಾವು ಎಷ್ಟೇ ಕಾಸ್ಟ್ಲಿ ವೆಹಿಕಲ್ ತೊಗೊಂಡ್ರು ಕೂಡ ಅದು ಬಿಡೋ ಜಾಗದಲ್ಲೇ ಬಿಡ್ತೀವಿ ತಾನೇ. ಅದನ್ನು ಉಪಯೋಗಿಸ್ತೀವಿ, ಅದನ್ನು ಬಿಡೋ ಜಾಗದಲ್ಲಿ ಬಿಡ್ತೀವಿ. ಮೇಂಟೈನ್ ಮಾಡಬೇಕು. ಹಾಗೆ ಈ ರಥದಲ್ಲಿ ಇದ್ಕೊಂಡು ನಾವು ಮೇಂಟೈನ್ ಮಾಡಿಕೊಂಡು ಈ ಕರ್ಮೇಂದ್ರಿಯನ್ನು ಉಪಯೋಗಿಸ್ಕೊಂಡು ಪುಣ್ಯಾತ್ಮರಾಗಬೇಕಷ್ಟೆ. ಬಾಬಾ ಬಂದಿದ್ದಾರೆ, ಬಾಬಾ ನಮಗೆ ಜ್ಞಾನ ಕೊಟ್ಟಿದ್ದಾರೆ. ಈ ಜ್ಞಾನ ನಾನೊಬ್ಬಳೇ ತಿಳ್ಕೊಳ್ಬಾರ್ದು, ಎಲ್ಲರೂ ತಿಳ್ಕೊಳ್ಬೇಕು. ಎಲ್ಲಿವರೆಗೂ ನಾನು ಇರ್ತೀನಿ ಅಲ್ಲಿವರೆಗೂ ಕರ್ಮ ಮಾಡಲೇಬೇಕು. ಏನು ಕರ್ಮ ಮಾಡಿದ್ರೆ ನಾನು ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಅಂತ ದೊಡ್ಡವರು ಹೇಳ್ತಾರೆ. ಬಾಬಾನೂ ಅದಕ್ಕೆ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಯಾವ ರೀತಿ ನಾವು ಮನುಷ್ಯರಿಂದ ದೇವಮಾನವರಾಗ್ತೀವಿ? ಹೆಸರು ಮಾತ್ರ ಇಟ್ಕೊಂಡಿರ್ತೀವಿ, ಆ ಗುಣಗಳಿಲ್ಲ ಅಂದರೆ ಏನು ಪ್ರಯೋಜನ? ಎಲ್ಲ ಯಾರ ಕೈಲಿದೆ? ನಮ್ಮ ಕೈಲಿದೆ. ಭವಿಷ್ಯ ಯಾರ ಕೈಲಿದೆ? ನಮ್ಮ ಕೈಲಿದೆ. ಭವಿಷ್ಯ ಇನ್ನೊಬ್ರಿಗೆ ನೋಡಿ ನನ್ನ ಜಾತಕ ಅಂತ ಹೇಳೋಂಗಿಲ್ಲ. ನನ್ನ ಜಾತಕ ನಾನೇ ಬರ್ಕೊಳ್ಬೋದು. ನಾವೇನು ಕರ್ಮ ಮಾಡ್ತೀವಿ ಅದರ ಫಲ ಸಿಗುತ್ತೆ ಅಂತ ನೀವು ಹೇಳ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರಲ್ಲ, ಈ ಜ್ಞಾನ ಮಾರ್ಗದಲ್ಲಿ ಏನು ಅಂದರೆ, ನಾನು ಏನು ಕರ್ಮ ಮಾಡ್ತೀನಿ ಅದರಂತೆ ಫಲ. ಇವತ್ತು ನೀವು ಯಾವ ಬೀಜ ಬೀಳ್ತೀರಾ ಅದರದ್ದು ಫಲ ಸಿಗುತ್ತೆ ಅಂತ ನೀವು ಹೇಳ್ತೀರಿ. ಸೊ ನೀವು ಇಷ್ಟು ಹೇಳಿದ್ರಿ. ಈಗ
ಈ ನಮ್ಮ ಜೀವನ ಬಹಳ ಸಿಂಪಲ್ ಆಗಿರಬೇಕು, ಸ್ಯಾಂಪಲ್ ಆಗಿರಬೇಕು, ಯಾವುದೇ ರೀತಿಯ ಒಂದು ಆಡಂಬರ ಇರಬಾರ್ದು, ಸಿಂಪಲ್ ಆಗಿರಬೇಕು, ಸ್ಯಾಂಪಲ್ ಆಗಿರಬೇಕು ಅಂತ ಹೇಳಿದ್ರಿ. ಮತ್ತು ಈ ಈಶ್ವರ್ಯ ಈ ಸಂಸ್ಥೆಯಿಂದ ಏನು ಸಿಗುತ್ತೆ ಜ್ಞಾನ, ಈ ಎಲ್ಲರಿಗೂ ಕೂಡ ನೀವು ಹಂಚಬೇಕು ಅಂತ ಹೇಳ್ತಾ ಇದ್ರಿ. ಸೊ ಅದೇ ರೀತಿ ನೀವು ಇಷ್ಟು ವರ್ಷಗಳಿಂದ ಅಂದರೆ 12 ವರ್ಷ ಸುದೀರ್ಘವಾಗಿ ನೀವು ಈ ನಡೆದುಕೊಂಡು ಬಂದಿರತಕ್ಕಂಥ ಈ ಜ್ಞಾನ ಮಾರ್ಗದಲ್ಲಿ ಹೊರಗೆ ಜ್ಞಾನ ಪಡೆಯುವ ಮುನ್ನ ಈಗ ಜ್ಞಾನ ಪಡೆದ ನಂತರ ಏನು ವ್ಯತ್ಯಾಸವನ್ನು ನೀವು ಅನುಭವವನ್ನು ಮಾಡ್ತೀರ? ಮೊದಲು ನಾನು ಸ್ವಲ್ಪ ಕೋಪ ಜಾಸ್ತಿ ಇತ್ತು, ಕೋಪ ಜಾಸ್ತಿ ಇತ್ತು, ದುಂದು ವೆಚ್ಚ ಜಾಸ್ತಿ ಇತ್ತು, ತುಂಬ ಆಸೆ ಪಡ್ತಾ ಇದ್ದೆ. ಆಸೆ ಅಂತಂದರೆ ಒಂದು ವಸ್ತು ನೋಡಿದ ಮೇಲೆ ಅದು ಕಾಸ್ಟ್ಲಿ, ಬೇಡ ಅಂದರೂ ಕೂಡ ಅದು ಕಾಸ್ಟ್ಲಿ ಆದರೂ ತೊಗೋಬೇಕು, ಅದೊಂಥರ ಹವ್ಯಾಸ ಅಂತಾರೆ, ಅದನ್ನೇನಂತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಆ ರೀತಿ ಇತ್ತು. ಸಂಪಾದನೆ ಮಾಡಿದ್ದನ್ನು ವೇಸ್ಟ್ ಮಾಡ್ಕೊಳ್ತಿರ್ಲಿಲ್ಲ, ಆದರೆ ಅದನ್ನು ಉಪಯೋಗ ಅಂದರೆ ಈಗ ಆರ್ಟಿಫಿಷಿಯಲ್ ಹಾಕ್ಕೊಂಡು ಅದಕ್ಕೆ ವೇಸ್ಟ್ ಮಾಡ್ತಾರೆ. ಅದೇ ರಿಯಲ್ ಗೋಲ್ಡ್ ತೊಗೊಂಡ್ರೆ ಸಮಯದಲ್ಲಿ ಒಳ್ಳೆಯದಕ್ಕಾಗತ್ತೆ ಅಂತ ಹೇಳ್ತಾರಲ್ವ, ಹಾಗೆ ನಾನು ಅದರದ ವೇಸ್ಟ್ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಹುಷಾರಿಲ್ಲ ಅಂದ ತಕ್ಷಣ ಫಸ್ಟು ಡಾಕ್ಟರ್ ಹತ್ರ ಹೋಗಬೇಕು, ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಹಾಗೆ ಹೋಗ್ತಾಯಿದ್ದೆ. ಯಾವಾಗ ಈ ಜ್ಞಾನ ಮಾರ್ಗಕ್ಕೆ ಬಂದೆ, ಎಷ್ಟು ವ್ಯರ್ಥ ಮಾಡ್ತಾಯಿದ್ದೆ ಅಲ್ಲಿ. 1 ಅವರ್ಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೆ ನಾನು, ಹೊರಗಡೆ ಹೋಗೋದು, ಫ್ರೆಂಡ್ಸ್ಗಳ ಜೊತೆಗೆ ಸುತ್ತಾಡೋದು, ಇದೆಲ್ಲ. ಆದರೆ ಸುತ್ತಾಡೋದೇನೆ ತಪ್ಪಿಲ್ಲ, ಆದರೆ ಅನ್ನೆಸೆಸರಿ ವೇಸ್ಟ್ ಮಾಡೋದು, ಕ್ರಿಮಿನಲ್ ವೇಸ್ಟ್ ಅಲ್ವಾ, ಅದು ವೇಸ್ಟ್ ಯಾವುದು ಮಾಡ್ತಾ ಇರಲಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಬಂದ ನಂತರ ಯಾವುದೇ ರೀತಿಯ ಒಂದು ಕ್ರಿಮಿನಲ್ ವೇಸ್ಟ್ ಅನ್ನೋಂಥದ್ದು ನೀವು ಮತ್ತೆ ಯಾರಾದರೂ ಏನಾರು ಅಂದ ತಕ್ಷಣ ಹೀಗಂದ್ರಲ್ಲ ಅದೇ ಕೊರಿತಾ ಇತ್ತು, ಜಾಸ್ತಿ ಕೊರಿತಾ ಇತ್ತು, ಹೀಗಂದ್ಬಿಟ್ರಲ್ಲ ಅಂತ. ಹಾಗೆ ಈಗ ಮತ್ತೆ ಭಯ ಆಗ್ತಿತ್ತು ಜಾಸ್ತಿ, ಹೇಗಪ್ಪ ಮುಂದೆ ಜೀವನದಲ್ಲಿ ಅಂತ. ಬಾಬಾ ಸಿಕ್ಕಿದ ಮೇಲೆ ನನಗೆ ವ್ಯರ್ಥ ಸಂಕಲ್ಪಗಳು ಕಡಿಮೆ ಆಯಿತು. ಈಗ ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ, ಈಗ ಯಾರಾದರೂ ಬೈದ್ರಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೆ ನಾನು ಫಸ್ಟಿಗೆ, ಅದೇ ಕೊರಿಯೋದು. ಈಗೇನಿಲ್ಲ, ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ, ಪರವಾಗಿಲ್ಲ, ಮೇಕ್ ಇಟ್ ಫುಲ್ ಸ್ಟಾಪ್ ಅಂತ ಬಾಬಾ ಹೇಳಿಬಿಟ್ರು, ಫುಲ್ ಸ್ಟಾಪ್ ಇಟ್ಬಿಡ್ತೀನಿ. ಆಗ ನಿಶ್ಚಿಂತವಾಗಿ ನಡೀತಾ ಇತ್ತು. ಅವ್ರ ಮುಖ ನೋಡಿದ್ರೆ ಆಗಲ್ಲ ಅನ್ನೋ ಭಾವನೆ ಇತ್ತು, ಹೋಗ್ತಾ ಅವ್ರ ಪಾತ್ರ ಮಾಡ್ತಾ ಇದ್ದಾರೆ ಅಷ್ಟೇ, ಫಿನಿಶ್. ನಾಳೆ ಸಿಕ್ಕಿದ್ರೆ ಹಲೋ ಓಂ ಶಾಂತಿ, ಅವ್ರ ಪಾತ್ರ ಅವ್ರು ಮಾಡ್ತಾರೆ, ನನ್ನ ಪಾತ್ರ ಮಾಡ್ತಾ ಇದ್ದೀನಿ, ನನ್ನ ಟೈಮ್ ಬಂತ ನಾನು ಹೋಗ್ತೀನಿ, ಅವ್ರ ಟೈಮ್ ಬಂದರೆ ಅವ್ರು ಹೋಗ್ತಾರೆ ಅಷ್ಟೇ. ಇರೋದು ಎಷ್ಟೇ ದಿನದ ಜೀವನ, ಆ ಜೀವನದಲ್ಲಿ ಇರೋದೇನು ಬೇಕು, ಖುಷಿ ಕೊಡಬೇಕು, ಖುಷಿ ತೊಗೋಬೇಕಷ್ಟೇ. ನೀವು ಅವ್ರು ಕೊಟ್ಟರು ದುಃಖ ನಾನು ತೊಗೋಬಾರ್ದು. ಅವ್ರ ಪಾತ್ರ ಕೊಡೋದಿತ್ತು, ನಾನು ಯಾಕೆ ತೊಗೋಬೇಕು, ಒಳ್ಳೇದಾ ತೊಗೊಳ್ಳೋಣ. ಒಂದು ವಂಡರ್ಫುಲ್ ಮೆಸೇಜನ್ನು ಕೊಟ್ಟರೆ, ಒಳ್ಳೇದು ಮಾತ್ರ ತಗೋಬೇಕು, ಕೆಟ್ಟದ್ದು ಮಾತ್ರ ತಗೋಬಾರ್ದು, ತೆಗೆದುಕೊಳ್ಳಬೇಡಿ ಅಂತ ನೀವು ಹೇಳ್ತಾ ಇದ್ದೀವಿ. ಬಲವಂತವಾಗಿ ತಿನ್ನಸಕ್ಕೆ ಬಂದರೂ ನಾವು ತಿನ್ನಬಾರ್ದು, ಯಾಕೆ ನಮ್ಮ ವ್ರತ ಮಾಡ್ತಾ ಇದ್ದೀವಿ, ಅವ್ರಿಗೂ ಹರ್ಟ್ ಆಗಬಾರ್ದು, ನಮಗೂ ವ್ರತ ಇದು ಮುರಿಬಾರ್ದು. ಈ ರೀತಿ ನಡ್ಕೊಂಬರ್ಬೇಕು. ಅದೊಂದು ನಾನು ಪಕ್ಕ ಕಲ್ತ್ಕೊಂಡ್ಬಿಟ್ಟೆ. ಯಾಕೆಂದರೆ ಬಲವಂತವಾಗಿ ಪ್ರೀತಿ ಮಾಡೋರು ಜಾಸ್ತಿ ಇರ್ತಾರೆ, ನನಗೋಸ್ಕರ ತಿನ್ನಮ್ಮ ಅಂತಾರೆ. ನಿಮಗೋಸ್ಕರ ನಾನು ತಿಂತೀನಲ್ಲ, ಸತ್ಯನಾರಾಯಣನ ಕತೆ ಮಾಡಿದ್ದು ನಿಮಗೋಸ್ಕರ ಮಾಡಿದ್ದೀನಿ ನೋಡಮ್ಮ, ತಿನ್ನಮ್ಮ ಇದೆಲ್ಲ ಅಂತಾರೆ. ಆಯಿತು, ನಿಮಗೋಸ್ಕರ ನಾನು ತಿಂತೀನಿ ಅಂತ ಹಣ್ಣು ತೊಗೊಂಡ್ರೆ ಅವ್ರಿಗೆಷ್ಟು ಖುಷಿ. ಅವ್ರ ಮನಸ್ಸಿಗೂ ನೋವಾಗಬಾರ್ದು, ನಾನು ಚೆನ್ನಾಗಿರಬೇಕು. ಈ ಬ್ಯಾಲೆನ್ಸು ಬಾಬನಿಂದ ಈ ಜ್ಞಾನಕ್ಕೆ ಅಂದರೆ ಯಾವಾಗ ನಾವು ಇಳಿತೀವಿ ದೃಢ ನಿರ್ಧಾರದಿಂದ, ಆಗ ಎಲ್ಲನೂ ಅಡ್ಜಸ್ಟ್ ಆಗಿಬಿಡತ್ತೆ. ಈಗ ನೀರಿನ ಗುಣ ಹಾಗೆ ತಾನೆ, ನೀವು ಯಾವ ಪಾತ್ರೆಗಾದರೂ ನೀರು ಅಡ್ಜಸ್ಟ್ ಆಗಿಬಿಡುತ್ತೆ ತಾನೆ. ಬಣ್ಣ ಹಾಕಿದ್ರೂ ಅದು ಬಣ್ಣದ ಥರ ಕಾಣಿಸುತ್ತೆ, ಆದರೆ ಒರಿಜಿನಲ್ ನೀರು ಹೇಗಿರುತ್ತೆ ಹಾಗೆ ನಮ್ಮ ಜೀವನ ಮೌಲ್ಡ್ ಆಗಬೇಕು. ಬಾಬಾ ಅದನ್ನೇ ರಿಯಲ್ ಗೋಲ್ಡ್ ಅಂತಾರೆ. ಪ್ರತಿಯೊಂದು ಹೆಜ್ಜೆನ ಬಾಬಾ ಹೇಗೆ ಇಡಬೇಕು, ಯಥಾರ್ಥವಾಗಿ ಬಾಬಾ ಹೇಳ್ತಾರೆ ಹೀಗೆ ನಡಿಬೇಕು ಅಂತ. ಅಟ್ಲೀಸ್ಟ್ ನಾವು ಒಂದು ಹೆಜ್ಜೆ ಇಟ್ಟರೆ ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಏನಾದರೂ ತಪ್ಪಾಯ್ತಾ ಪರವಾಗಿಲ್ಲ, ಅದರಲ್ಲೂ ಕಲ್ಯಾಣ ಆಗುತ್ತೆ, ಯಾವುದಕ್ಕೂ ಚಿಂತೆ ಇಲ್ಲ, ಎಲ್ಲ ಆಗೋದು ಒಳ್ಳೆಯದಕ್ಕೆ. ಇದು ಒಂದು ಮಾತ್ರ ಪಕ್ಕ, ಯಾವುದೂ ಚಿಂತೆ ಇಲ್ಲ. ಈಗ ಮಾಡಬೇಡ ಅಂತ ಅಂದಿದ್ದು ನಾನು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡೋ ಅಂತ ಆಯಿತು, ಆದರೂ ಕೂಡ ಬಾಬಾ ಹೇಳಿದ್ರಲ್ವಾ, ಆಗೋದೆಲ್ಲ ಒಳ್ಳೆಯದಕ್ಕೆ. ಸೊ ಏನೆಲ್ಲ ಆಗುತ್ತೆ ಎಲ್ಲ ಒಳ್ಳೆಯದಕ್ಕೆ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಚಿಂತೆ ಮಾಡಬಾರ್ದು. ಹೌದು, ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಏನೆಲ್ಲ ಆಗ್ತದೆ ಒಳ್ಳೆಯದು, ಮುಂದೆ ಏನಾಗುತ್ತೆ ಅದು ಕೂಡ ಒಳ್ಳೆಯದು ಅಂತ ನೀವು ಹೇಳ್ತಾ ಇದ್ದೀರಿ. ಅಷ್ಟೇ, ಭಗವಂತ ನಿಶ್ಚಿಂತವಾಗಿರಿ ಅಂತ ನೀವು ಹೇಳ್ತಾ ಇದ್ದೀರಿ. ವಂಡರ್ಫುಲ್. ಮತ್ತು ಅಕ್ಕ, ಈ ಮಾನವ ಜೀವನದಲ್ಲಿ ಈ ಆಧ್ಯಾತ್ಮಿಕತೆ ಎಷ್ಟು ಪ್ರಾಮುಖ್ಯತೆಯನ್ನು ಇದು ಮಾಡಬೇಕು, ಅವಶ್ಯಕತೆ ಇದೆ, ಇಂಪಾರ್ಟೆನ್ಸ್? ಆಧ್ಯಾತ್ಮಿಕ ಅಂದರೆ ಅಧ್ಯಯನ ಮಾಡಬೇಕು.
ಯಾವುದ್ರ ಬಗ್ಗೆ? ಆಧ್ಯಾತ್ಮಿಕ ಅಂದರೆ ಅಧ್ಯಯನ ಮಾಡಬೇಕು. ಯಾವುದ್ರ ಬಗ್ಗೆ? ಆತ್ಮದ ಬಗ್ಗೆ. ಈವರೆಗೆ ನಾವು ಅಧ್ಯಯನ ಮಾಡಿದ್ದು ಎಲ್ಲ ಮೆಟೀರಿಯಲಿಸ್ಟ್, ಹೌದಾನೆ? ಶರೀರದ ಬಗ್ಗೆ ಏನೆಲ್ಲ ಕಂಡುಹಿಡ್ದಿದ್ದಾರೆ, ರಕ್ತದಲ್ಲಿ ಏನೇನು ಇದೆ, ಅಣುಗಳಿದೆ ಅಂತ ಕಂಡುಹಿಡಿದ್ರು. ಜೀವನವನ್ನು ರೂಪಿಸ್ಕೊಳ್ಳೋದು ಹೇಗೆ ಮತ್ತು ವಿನಾಶ ಮಾಡೋದು ಹೇಗೆ ಎಲ್ಲ ಕಂಡುಹಿಡಿದ್ರು. ಆದರೆ ಇದಕ್ಕೆಲ್ಲ ಒಂದು ಶಕ್ತಿ ಇದೆ ಅಂತ ಕಂಡುಹಿಡಿದಿಲ್ಲಲ್ಲ. ಆ ಶಕ್ತಿಗೇನೆ ಒಂದು ಆತ್ಮ ಅಂತ ಹೇಳ್ತಾರೆ. ಅದನ್ನೇ ಲೈಟ್ ಅಂತಾರೆ. ಆ ಲೈಟ್ ಹೇಗೆ ಬರುತ್ತೆ? ಲೈಟ್ ಇಲ್ಲದೆ ಏನೂ ಕೆಲಸ ಆಗಲ್ಲ, ಹೌದಾನೆ? ನಾವೆಲ್ಲದಕ್ಕೂ ಕಂಡುಹಿಡಿತೀವಿ. ಆ ಮೇನ್ ಲೈಟ್ ಕಂಡುಹಿಡಿದ್ರಲ್ಲ, ಆ ಲೈಟೇ ತಾನೇ ಈ ಶರೀರ ನಡೆಸ್ತಾ ಇರೋದು. ಈ ಲೈಟನ್ನು ನಾವು ಒಳ್ಳೆಯದಕ್ಕೂ ಉಪಯೋಗಿಸ್ಕೋಬೋದು, ತಪ್ಪಿಗೂ ಉಪಯೋಗಿಸ್ಕೋಬೋದು, ಹೌದಾನೆ? ಆ ಶಕ್ತಿನ, ಲೈಟ್ ಶಕ್ತಿನ, ಈ ಲೈಟ್ ಶಕ್ತಿ ಇರೋದ್ರಿಂದನೇ ನಾನು ಪುಣ್ಯಾತ್ಮ ಆಗ್ತೀನಿ. ಲೈಟೇ ಮಾಡೋದೆಲ್ಲ ಕೆಲಸ. ಆ ಲೈಟರ ಬಗ್ಗೆನೇ ಗೊತ್ತಿಲ್ಲ, ಅದರ ಅಧ್ಯಯನನೇ ಮಾಡಿಲ್ಲ. ಇಲ್ಲಿ ಅಧ್ಯಯನ, ಆಧ್ಯಾತ್ಮಿಕ ಅಧ್ಯಯನ. ಲೈಟ್, ಆತ್ಮ ಅಂದ್ರೇನು? ಲೈಟ್. ಆ ಲೈಟ್ ಬಗ್ಗೆ ಅಧ್ಯಯನ ಮಾಡಬೇಕು. ಆ ಲೈಟ್ ಯಾರು ಅಂತಲೇ ಗೊತ್ತಿಲ್ಲ. ಆ ಲೈಟ್ ಬಗ್ಗೆ ತಿಳ್ಕೊಳ್ಬೇಕು. ಈವರೆಗೆ ನಾವು ಅಂದ್ಕೊಂಡಿದ್ದು ನಾನು ನಾನು ಅಂತ, ಅಂದರೆ ಶರೀರ. ಕೊನೆಗೆ ಹೇಳ್ತೀವಿ ನಾವು ಹೋದ್ಮೇಲೆ ಏನೂ ಇಲ್ಲ. ಹಾಗಾದರೆ ನಾನು ಅಂದರೆ ಯಾರು? ಅದ್ರ ಬಗ್ಗೆ ಅರ್ಥನೇ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ನನಗಿಷ್ಟು ದುಃಖ. ಮನುಷ್ಯರು ಈಗ ಹೊರಗಿನ ಪ್ರಪಂಚದಲ್ಲಿ ದುಃಖಿಗಳಾಗಿದ್ದಾರೆ. ಯಾಕೆ? ಬೇಸಿಕ್ ಪಾಠ ಬಾಬಾ ಅದನ್ನೇ ಹೇಳೋದಲ್ವಾ? ಅಂದರೆ ಆತ್ಮ. ನನ್ನನ ಬಗ್ಗೆ ನಾನೇ ತಿಳ್ಕೊಂಡಿಲ್ಲ ಅಂದರೆ ಇನ್ನೊಬ್ರ ಬಗ್ಗೆ ಏನು ತಿಳ್ಕೊಳಕ್ಕೆ ಸಾಧ್ಯ? ಎಲ್ಲರೂ ಫಸ್ಟು ತಿಳ್ಕೊಳ್ಬೇಕಾಗಿರೋದು ನಾನು ಯಾರು ಅಂತ ತಿಳ್ಕೊಂಡ್ರೆ ಸಾಕು. ಆಟೋಮೆಟಿಕ್ಕಾಗಿ ಎಲ್ಲ ಗೊತ್ತಾಗತ್ತೆ. ನಾನು ಯಾರು ಅಂತಲೇ ಗೊತ್ತಿಲ್ಲ, ಇನ್ನೊಬ್ರ ಬಗ್ಗೆ ದೂಷಣೆ ಮಾಡ್ತೀವಿ. ನಾನು ಹೇಗಿದ್ದೀನಿ ಅಂತ ಗೊತ್ತಾಗಬೇಕಲ್ವಾ? ಅದೇ ಅಧ್ಯಯನ. ಈ ಆಧ್ಯಾತ್ಮಿಕದಲ್ಲಿ ಒಬ್ಬರು ಮಾಸ್ಟ್ರು ಬೇಕು. ಅದರಲ್ಲಿ ಸೂಪರ್ ಮಾಸ್ಟರ್ ಯಾರು? ಸುಪ್ರೀಮು, ಪರಮಾತ್ಮ ಬಿಟ್ಟರೆ ಬೇರೆ ಯಾರೂ ಸಾಧ್ಯ ಇಲ್ಲ, ಹೌದಾನೆ? ಯಾರು ಭಗವಂತ ಹೇಳೋದು ಡೈಲಾಗ್ ಏನೇನು, ಡೆಫಿನೇಷನ್ ಏನು? ಭಗವಂತನೇ ಹೇಳ್ತೀವಿ, ಅವನು ಕಣ್ಣಿಗೆ ಕಾಣಿಸಲ್ಲ. ಹೌದು, ಕಣ್ಣಿಗೆ ಕಾಣಿಸಲ್ಲ. ಈಗ ನಾನು ಅಂತೀನಿ ಅಲ್ವಾ, ಇದರಲ್ಲಿ ನನ್ನ ಕೈ ನನ್ನ ಕಾಲು ಅಂತ ಹೇಳ್ತೀನಿ ಹೊರತು ನಾನು ಅಂತ ಹೇಳಲ್ಲ. ನನ್ನ ಕಾಲು ನನ್ನ ಕೈ ಅಂತೀನಿ, ನಾನೇ ಕೈ ನಾನು ಕಾಲು ಅಂತೀನ? ಇಲ್ಲ. ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದೇ ಅಧ್ಯಯನ. ಇದನ್ನೇ ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕ ಜ್ಞಾನ ಯಾರು ಕೊಡ್ತಾರೆ? ಆಧ್ಯಾತ್ಮಿಕದಲ್ಲಿ ಸುಪ್ರೀಂ ಅವ್ರು ಯಾರಿದ್ದಾರೆ ಅವ್ರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಇದನ್ನು ನಾವು ನೋಡ್ಲಿಕ್ಕಾಗಲಿ ಕೇಳಲಿಕ್ಕಾಗಲಿ ಸಿಗೋದಿಲ್ಲ, ಅನುಭವ ಮಾಡಿದ್ರೇ ಸಾಕು. ಅನುಭವವನ್ನು ಮಾಡು. ಈ ಎರಡು ಕಣ್ಣುಗಳಿಂದ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಅನುಭವವನ್ನು ಮಾಡಿ. ನನ್ನನ್ನು ನಾನೇ ನೋಡ್ಕೊಂಡಿಲ್ಲ ಅಂತಂದಮೇಲೆ ಇನ್ನೊಬ್ಬರನ್ನೇ ನೋಡ್ಲಿಕ್ಕೆ ಸಾಧ್ಯ? ವಂಡರ್ಫುಲ್. ಮತ್ತೆ ಅಕ್ಕ, ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನ ಹೇಳೋದಕ್ಕೆ ಬಯಸ್ತೀರಿ? ಈ ಆತ್ಮ ಈ ಶರೀರದಲ್ಲಿದ್ದುಕೊಂಡು ಅನುಭವ ಮಾಡಿದ್ದೇನಪ್ಪ ಅಂತಂದರೆ, ಫಸ್ಟು ನನ್ನನ್ನು ನಾನು ತಿಳ್ಕೊಳ್ಬೇಕು. ನಾನು ಯಾರಾಗಿದ್ದೀನಿ, ಹೇಗಿದ್ದೀನಿ, ನಾನು ಏನಕ್ಕೋಸ್ಕರ ಬಂದಿದ್ದೀನಿ, ಕೆಲಸ ಎಲ್ಲ ಮಾಡಬೇಕು. ಇರೋವರೆಗೂ, ಈ ಶರೀರದಲ್ಲಿ ಇರೋವರೆಗೂ ನಮ್ಮ ಕರ್ಮ ಮಾಡಬೇಕು. ನಮ್ಮನ್ನು ಯಾರು ಅವಲಂಬಿಸಿದ್ದಾರೆ ಅವರ ಸೇವೆನೂ ಮಾಡಬೇಕು. ಆದರೆ ಯಾರ ಜೊತೆಗೂ ಎಲ್ಲರ ಜೊತೆಗೂ ಡಿಟ್ಯಾಚ್ ಆಗಿರಬೇಕು. ಹೇಗೆ ಕಮಲ ಪುಷ್ಪ ಇರುತ್ತೆ ಆ ರೀತಿ ನಮ್ಮ ಜೀವನವನ್ನು ಹಾಗೆ ಮಾಡ್ಕೋಬೇಕು. ಹೂವಿನ ಜೊತೆಗೆ ಮುಳ್ಳಿರುತ್ತೆ ರಕ್ಷಣೆಗೆ, ಹಾಗಂತ ನಾವೇ ಮುಳ್ಳಾಗಬಾರ್ದು. ನಾವೆಲ್ಲರ ಜೊತೆಗೂ ಇರಬೇಕು. ಸುಗಂಧದ ಹೂ ಆಗಬೇಕು. ಹೂ ಬಾಡೋಗುತ್ತೆ, ಆದರೆ ನಮ್ಮ ಜೀವನವೇ ಹೂ ಆಗಬೇಕು. ಅದನ್ನೇ ಭಗವಂತನ ಕೇಳೋದು. ಭಗವಂತನಿಗೆ ಹೂ ಹಾಕ್ಬಿಟ್ಟು ನಾಳೆ ಒಣಗೋದ ತಕ್ಷಣ ಬಿಸಾಕ್ಬಿಡ್ತೀವಿ. ಆದರೆ ನಿಜವಾಗ್ಲೂ ನಾವೇ ಹೂ ಆದರೆ ಎಲ್ಲರ ಜೀವನವೂ ಹೂ ಆಗತ್ತೆ. ಏನೆಲ್ಲ ವಿದ್ಯಾಭ್ಯಾಸ ಮಾಡ್ತೀವಿ ಅದು ಒಂದು ಜೀವನಕ್ಕೆ, ಆದರೆ ಇಲ್ಲಿ ಕಲ್ತ್ಕೊಳ್ಳೋವಂಥದ್ದು ನಾನು ಯಾರು, ನನ್ನ ತಂದೆ ಯಾರು, ಈ ಪಾಠ ಕಲ್ತ್ಕೊಳ್ಳೋದಿದೆಯಲ್ಲ, ಇದು ನಮಗೆ 21 ಜನ್ಮ ಅಲ್ಲ, ಇದು ನಮ್ಮದು ಅಂತಿಮ ಜನ್ಮ ಅಂತ ಬಾಬಾ ಹೇಳ್ತಾರೆ. ಈ 84ನೇ ಜನ್ಮದಲ್ಲೂ ಕೂಡ ನಾವು ಖುಷಿಯಾಗಿದ್ದೀವಿ, ಸಂತೋಷವಾಗಿದ್ದೀವಿ. ತುಪ್ಪ ಅನ್ನ ತಿನ್ನೋಕ್ಕಾಗಲ್ಲ, ಬೇಡ, ಗಂಜಿ ಕುಡಿದು ಆರೋಗ್ಯವಾಗಿರೋಣ. ಸುಳ್ಳು ಮೋಸ ವಂಚನೆ ಬೇಡ. ಏನೆಲ್ಲ ನೋಡ್ತಾ ಇದ್ದೀವಿ ಎಲ್ಲ ವಿನಾಶ ಆಗೋದು. ಎಕ್ಸಾಂಪಲ್ ಕರೋನಾನೇ ಬಂತು. ಮನೆಯವ್ರ ಪಕ್ಕದಲ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ. ಹೆತ್ತವರಿಗಾಗಲಿ ಮಕ್ಕಳಿಗಾಗಲಿ ಕೊರೋನಾ ಬಂದರೆ ನಾವು ಮುಟ್ಟೋಕ್ಕಾಗಲ್ಲ. ಇಷ್ಟು ದೂರದಲ್ಲಿ ನಮಗೆ ಪಾಠ ಕಲಿಸಿದ್ಬೇಕಾದ್ರೆ ಈಗ ಇನ್ನೇನು ಪಾಠ ಕಲಿಬೇಕಾಗಿದೆ ನಾವು? ಇದು ಒಂದೇ. ಏನಪ್ಪ ಅಂದರೆ, ಇರೋ ಜೀವನವನ್ನು ಪರಮಾತ್ಮನ ಧ್ಯಾನದಲ್ಲಿ, ಧ್ಯಾನ ಅಂತಂತ ಜಪ ಮಾಡಿ ಅಂತಲ್ಲ,
ಹೃದಯದಿಂದ ಪ್ರೀತಿಯಿಂದ ಅವರನ್ನು ನೆನಪು ಮಾಡಿ. ಏನೇ ಸೇವೆ ಮಾಡಿ, ಇವರೆಲ್ಲರೂ ನಮ್ಮವರೇ, ಇವ್ರ ಸೇವೆಗೋಸ್ಕರ ನಾನಿದ್ದೀನಿ, ಇದರಲ್ಲಿ ನಂದೇನು ತ್ಯಾಗ ಇಲ್ಲ, ಇದರಲ್ಲೇ ನನ್ನ ದೊಡ್ಡಸ್ತಿಕೆ ಇಲ್ಲ, ನಾನು ಮೇಲು ಕೀಳು ಅನ್ನೋ ಭಾವನೆ ಇಲ್ಲ, ನಾನು ತಗೊಳ್ಳೋದು ಇದೇ ಗಾಳಿ, ನಾ ತಿನ್ನೋದು ಇದೇ ಅನ್ನ. ಒಬ್ಬರು ಚಿನ್ನದ ತಟ್ಟೆಯಲ್ಲಿ ತಿನ್ಬೋದು, ನಾನು ಪೇಪರ್ ಪ್ಲೇಟಲ್ಲಿ ತಿನ್ಬೋದು ಅಷ್ಟೇ. ಆದರೆ ಅನ್ನನೇ ತಾನೆ, ಬಾಯಾರಿಕೆಯಾದಾಗಲೇ ನೀರೇ ಕುಡಿತೀವಿ ತಾನೆ. ಈ ಸತ್ಯನ ನಾವು ಅರ್ಥ ಮಾಡಿಕೊಂಡು, ಈ ಕರೋನಾ ಅಂದರೆ ಅರ್ಥನೇ ಇದೆ, ಮಾಡಬೇಡಿ, ಏನು ಭಗವಂತನ ನಿಯಮ ಇದೆ, ಏನು ಪ್ರಕೃತಿ ನಿಯಮ ಇದೆ, ಅದರಂತೆ ನಾವು ಎಲ್ಲವನ್ನು ಗೌರವ ಕೊಟ್ಟು ಸತ್ಯ ತಂದೆಗೆ ಸತ್ಯ ಮಕ್ಕಳಾಗಿ ನಾವು ಭೂಮಿಗೆ ಬಂದಿರೋವಂಥ ಜೀವನವನ್ನು ಸಫಲ ಮಾಡ್ಕೋಬೇಕು. ಈ ಸಫಲ ಮಾಡ್ಕೊಳ್ಳೋದಕ್ಕೇ ಈ ಕರೋನಾ ನಮಗೆ ಒಂದು ಪಾಠ ಆಯಿತು. ಇದರಿಂದ ನಾವು ಯಾವುದು ಬೇಡ ಅಂತ ಭಗವಂತ ಹೇಳ್ತಾರೆ, ಯಾರು ದೊಡ್ಡವರು ಅನುಭವಿಗಳು ಬೇಡ ಅಂತಾರೆ, ಅದನ್ನು ಮನಸಾರ ಒಪ್ಪುಕೊಂಡು ಅದರಂತೆ ನಡ್ಕೋಬೇಕು. ಈ ರೀತಿ ನಡ್ಕೊಂಡಾಗ ನಾವು ಖುಷಿಯಾಗಿರ್ತೀವಿ, ಅವರು ಖುಷಿಯಾಗಿರ್ತಾರೆ, ಇಡೀ ವಿಶ್ವನೂ ಕೂಡ ಖುಷಿಯಾಗಿರಲಿಕ್ಕೆ ಸಾಧ್ಯ. ಇಷ್ಟು ಹೇಳ್ತಾ, ನನಗೆ ಈ ಸಂಸ್ಥೆಯಲ್ಲಿ ನನಗೆ ಒಂದು ಜೀವನವನ್ನೇ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾದ ಇಲ್ಲಿರತಕ್ಕಂಥ ನನ್ನ ಫ್ಯಾಮಿಲಿ ಮತ್ತು ಪರಂಪಿತ ಪರಮಾತ್ಮ ನನ್ನ ತಂದೆ ನನಗೆ ತನ್ನ ಮಗು ಅಂತ ಜ್ಞಾನವನ್ನು ತಿಳಿಸಿ ತನ್ನ ಮಗುವಾಗಿ ಸ್ವೀಕಾರ ಮಾಡಿ ನನ್ನನ್ನು ಇಷ್ಟು ಮಟ್ಟಿಗೆ ನೋಡಿಕೊಂಡು ಕಣ್ಣಿನ ರೆಪ್ಪೆಯಲ್ಲಿ ನನ್ನನ್ನು ಕಾಪಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೇ ಪರಿಸ್ಥಿತಿ ಬಂದರೂ ನನ್ನ ಪರಿವಾರ, ಆಧ್ಯಾತ್ಮಿಕದಲ್ಲಿ ನಡೀತಕ್ಕಂಥ ಎಲ್ಲ ಪರಿವಾರದವರು ಹೊರಗಡೆ ಇರಬೇಕು, ಒಳಗಡೆ ಇರಬೇಕು, ಎಲ್ಲರೂ ಕೂಡ ನನಗೆ ಸಹಯೋಗಿಗಳಾಗಿದ್ದಾರೆ. ಅದ್ರ ಜೊತೆಗೆ ಈ ಪ್ರಕೃತಿನೂ ಕೂಡ ನನಗೆ ಸಹಯೋಗಿಯಾಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಕೋಟಿ ಕೋಟಿ ಥ್ಯಾಂಕ್ಸ್. ನಿಮಗೂ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ನಿಮ್ಮ ಪ್ರೇಕ್ಷಕರು ನಿಮ್ಮ ಒಂದು ಉಮಂಗ, ಉತ್ಸಾಹ, ಖುಷಿಯನ್ನು ನೋಡುತ್ತಾ ಅವರು ತಮ್ಮ ಜೀವನವನ್ನು ಇದೇ ದಾರಿಯಲ್ಲಿ ನಡೆದುಕೊಂಡು ಅವರ ಒಂದು ಜೀವನದ ಗುರಿಯನ್ನು ತಲುಪಲಿ ಅಂತ ಹೇಳಿ ನಾವು ಇಚ್ಛಿಸುತ್ತೇವೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶಾಂತಿ ಅಕ್ಕನವರು ತಮ್ಮ ಜೀವನದಲ್ಲಿ ನಡೆದುಕೊಂಡ ಬಂದ ಹಾದಿಯ ಒಂದು ಅನುಭವವನ್ನು ಎಳೆ ಎಳೆಯಾಗಿ ನಮ್ಮ ಸಮ್ಮುಖದಲ್ಲಿ ಇಟ್ಟಿದ್ದಾನೆ. ಅವರು ಹೇಳ್ತಾ ಇದ್ರು, ಏನು ನಾವು ಶರೀರ ಅಲ್ಲ, ಶರೀರದಿಂದ ಭಿನ್ನವಾಗಿರುವಂತಹ ನಾವೊಂದು ಆತ್ಮಗಳಾಗಿದ್ದೇವೆ ಅಂತ ಹೇಳಿ. ಹೇಗೆ ನಾವು ಗಾಳಿಯನ್ನು ನೋಡೋದಕ್ಕೆ ಸಾಧ್ಯವಿಲ್ಲ, ಆತ್ಮವನ್ನು ಕೂಡ ಅದೇ ರೀತಿ ನೋಡೋದಕ್ಕೆ ಸಾಧ್ಯವಿಲ್ಲ, ಅದರ ಒಂದು ಅನುಭವವನ್ನು ಮಾಡಬಹುದು ಅಂತ ಹೇಳಿ ಅಕ್ಕವರು ಹೇಳ್ತಾ ಇದ್ರು. ಈ ಜೀವನದಲ್ಲಿ ಅವರು ನಡೆದು ಬಂದ ಆದಿಯ ಒಂದು ದಾರಿಯನ್ನು ತುಂಬ ಎಳೆಯಾಗಿ ತುಂಬ ಆಳವಾದ ಒಂದು ಅನುಭವವನ್ನು ನಮ್ಮ ಸಮ್ಮುಖದಲ್ಲಿ ಇಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಇಂದಿನ ಸಂಚಿಕೆಯನ್ನು ನಾವು ಇಲ್ಲೇ ಮುಕ್ತಾಯನ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಭೇಟಿಯಾಗೋಣ. ವಂದನೆಗಳು.